ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಮತ್ತಷ್ಟು ಚುರುಕುಗೊಂಡಿದೆ. ಡೆವಿಲ್ ಚಿತ್ರ ನಿರ್ದೇಶಕರಿಗೆ ಮತ್ತೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಪೊಲೀಸರು. ಮಿಲನಾ ಪ್ರಕಾಶ್ಗೆ ತನಿಖಾಧಿಕಾರಿಗಳಿಂದ ನೋಟಿಸ್ ಹೋಗಿದೆ. ಇವತ್ತು ವಿಚಾರಣೆಗೆ ಬರುವಂತೆ ತನಿಖಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿರುವಂಥದ್ದು. ದಾಖಲೆಗಳೊಂದಿಗೆ ವಿಚಾರಣೆಗೆ ಬರಲಿಕ್ಕೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಕೂಡ ವಿಚಾರಣೆಯನ್ನು ಎದುರಿಸಿದ್ರು. ಮತ್ತೆ ಇವತ್ತು ವಿಚಾರಣೆಗೆ ಬರಬೇಕು ಅಂಥೇಳಿ ಡೆವಿಲ್ ಡೈರೆಕ್ಟರ್ಗೆ ಸೂಚನೆ ಪಾಸ್ ಆಗಿರುವಂಥದ್ದು. ನೋಡಿ, ರೇಣುಕಾಸ್ವಾಮಿ ಹತ್ಯೆಯ ನಂತರ ನಟ ದರ್ಶನ್ ಪೂಜೆಯಲ್ಲಿ ಭಾಗಿಯಾಗಿ ನೇರವಾಗಿ ಮೈಸೂರಿಗೆ ಹೋಗಿದ್ರು, ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು. ಡೆವಿಲ್ ಸಿನಿಮಾದ ನಿರ್ದೇಶಕ ಮತ್ತು ನಿರ್ಮಾಪಕರಾಗಿರುವಂತಹ ಮಿಲನಾ ಪ್ರಕಾಶ್ ಅವರಿಗೆ ನಿನ್ನೆ ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸನ್ನು ಕೊಡಲಾಗಿತ್ತು. ವಿಚಾರಣೆಯನ್ನು ಎದುರಿಸಲಾಗಿತ್ತು. ಇವತ್ತು ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ. ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ನಿನ್ನೆ ಅಷ್ಟೇ ವಿಚಾರಣೆಯನ್ನು ಫೇಸ್ ಮಾಡಿದ್ದಾರೆ ಡೈರೆಕ್ಟರ್ ಮತ್ತು ನಿರ್ಮಾಪಕರಾಗಿರುವಂತಹ ಮಿಲನಾ ಪ್ರಕಾಶ್ ಅವರು. ಮತ್ತೆ ವಿಚಾರಣೆಗೆ ಕರೆಸಿದ್ದಾರೆ ಅಂದರೆ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಅದು ಕೂಡ ದಾಖಲೆಗಳ ಸಮೇತ ಬನ್ನಿ ಅನ್ನುವಂತಹ ಸೂಚನೆ ಯಾಕಿರಬಹುದು ಅಂತ. ಪ್ರೇಮ್, ನಿನ್ನೆ ಮಿಲನಾ ಪ್ರಕಾಶ್ ನಿರ್ದೇಶಕರೇನಿದ್ರು ಅವರಿಗೆ ಬಸವೇಶ್ವರನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿದ್ರು. ಅವರು ಕೂಡ ನಿನ್ನೆ ಮಧ್ಯಾಹ್ನ ಬಂದು ಸುಮಾರು 1.5 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ ನಂತರದಲ್ಲಿ ಇವತ್ತು ಮತ್ತೆ ದಾಖಲೆಗಳ ಸಮೇತ 11 ಗಂಟೆ ಸುಮಾರಿಗೆ ಮತ್ತೆ ಬಸವೇಶ್ವರನಗರ ಪೊಲೀಸ್ ಠಾಣೆಗೆ ವಿಚಾರಣೆ ಹಾಜರಾಗಿ ಅನ್ನೋ ಮಾಹಿತಿಯನ್ನು ಕೂಡ ಪೊಲೀಸರು ಕೊಟ್ಟು ಕಳಿಸಿರುವಂಥದ್ದು. ಅಂದರೆ ಘಟನೆ ಆದ ದಿನ ರೇಣುಕಾಸ್ವಾಮಿ ಕೊಲೆ ಆಗುತ್ತೆ. ಕೊಲೆ ಆದ ನಂತರದಲ್ಲಿ ಅವರು ಮೊದಲಿಗೆ ಅವತ್ತು ಭಾನುವಾರ ಬೆಳಗಿನ ಜಾವ ತಮ್ಮ ಪತ್ನಿ ಮನೆಯಲ್ಲಿ ಒಂದು ವಿಶೇಷ ಪೂಜೆ ಇರುತ್ತೆ. ಪೂಜೆ ಮುಗಿಸ್ಕೊಂಡು ನೇರವಾಗಿ ಮೈಸೂರಿನಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ ನಡೀತಾ ಇರುತ್ತೆ. ಶೂಟಿಂಗ್ ಜಾಗಕ್ಕೆ ಹೋಗಿರುವಂಥದ್ದು, ಮತ್ತು ಅಲ್ಲಿ ಅಷ್ಟು ಮಾತುಕತೆಗಳಾಡಿರುವಂಥದ್ದು. ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಏನು 80 ಲಕ್ಷ ಅಮೌಂಟ್ ಏನು ಸಿಕ್ಕಿದೆ, ಆ ಅಮೌಂಟು ಇವ್ರಿಗೂ ಕೂಡ ಒಂದಷ್ಟು ಅಮೌಂಟ್ ಕೊಟ್ಟಿರೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿ ಇರುವಂಥದ್ದು. ಹಾಗಾಗಿ ಇವತ್ತು ಮಿಲನಾ ಪ್ರಕಾಶ್ನ 2ನೇ ಬಾರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿರುವಂಥದ್ದು. ಇದ್ರ ಜೊತೆಗೆ ಬೆಂಗಳೂರಿನ BJP ಶಾಸಕರ ಕಾರು ಚಾಲಕ ಆದಂಥ ಕಾರ್ತಿಕ್ ಪುರೋಹಿತ್ ಏನಿದ್ರೆ ಆತನ ಕೂಡ ಪ್ರದೋಷ್ಗೆ ತೀರಾ ಆಪ್ತನಾಗಿದ್ದು, ಈ ಪ್ರಕರಣದಲ್ಲಿ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಕಾರ್ತಿಕ್ ಕೂಡ ಓಡಾಡಿದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದೆ. ಹಾಗಾಗಿ ಆತನಿಗೂ ಕೂಡ 2ನೇ ಬಾರಿಗೆ ನೋಟಿಸ್ ನೀಡಿದ್ದು, ಆತ ಕೂಡ ಇವತ್ತು ಬರ್ತೀನಿ ಅಂತ ಪೊಲೀಸರಿಗೆ ಹೇಳಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಹಾಗಾಗಿ ಇವತ್ತು ಮಿಲನಾ ಪ್ರಕಾಶು ಮತ್ತು ಡ್ರೈವರ್ ಕಾರ್ತಿಕ್ ಇಬ್ಬರು ಕೂಡ ಬಸವೇಶ್ವರನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಹಾಜರಾದಂಥ ವೇಳೆಯಲ್ಲಿ ಪೊಲೀಸರಿಗೆ ಏನು ಮಾಹಿತಿ ಸಿಗುತ್ತೆ ಅನ್ನೋ ಆಧಾರದ ಮೇಲೆ ಅವರ ಆರೋಪಿಗಳ ಅಥವಾ ಈ ಪ್ರಕರಣದ ಬಗ್ಗೆ ಅವ್ರಿಗೆ ಹೆಚ್ಚಿನ ಮಾಹಿತಿ ಇತ್ತ ಅನ್ನೋದು ಗೊತ್ತಾಗಬೇಕಾಗಿದೆ. ಪ್ರೇಮ್, ಉಮೇಶ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.